ಗೋಕುಲವೆಂಬ ಪುಟ್ಟ ಹಳ್ಳಿ ಅಲ್ಲಿ ಕೃಷ್ಣ ಯಶೋದ ಮತ್ತು ನಂದನಂದನನ ಮಗನಾಗಿದ್ದರು. ತನ್ನ ಜಾಣತನದಿಂದ ಎಲ್ಲರ ಮನಗೆದ್ದ ಮಗನಾಗಿದ್ದ ಕೃಷ್ಣನಿಗೆ ವಿಶೇಷವಾಗಿ ಬೆಣ್ಣೆ ತುಂಬಾ ಇಷ್ಟ. ಒಂದು ದಿನ ಕೃಷ್ಣ ಮತ್ತು ಅವನ ಗೆಳೆಯರು ಮನೆ ಮನೆಗೆ ಹೋಗಿ ಬಟ್ಟಲಿನಲ್ಲಿದ್ದ ಬೆಣ್ಣೆಯನ್ನು ಕದಿಯಲು ಯೋಜನೆ ಮಾಡಿದರು. ಅವರು ಮಂಗಗಳಂತೆ ಗೋಡೆ ಹತ್ತಿ ಮನೆಯ ಒಳಗೆ ನುಸುಳುತ್ತಿದ್ದರು. ಹೆಚ್ಚಿನ ಮನೆಗಳಲ್ಲಿ ಬೆಣ್ಣೆಯನ್ನು ಎತ್ತರದ ಜಾರಿಗೆ ಹಾಕಲಾಗುತ್ತಿತ್ತು. ಅವನು ತನ್ನ ಸ್ನೇಹಿತರನ್ನು ಕೂಡಿ ಒಬ್ಬರ ಮೇಲೊಬ್ಬರು ಹತ್ತಿ ಆ ಜಾರಿಯಲ್ಲಿದ್ದ ಬೆಣ್ಣೆಯನ್ನು ತೆಗೆದು ತಿನ್ನಲು ಪ್ರಾರಂಭಿಸಿದರು. ಇದನ್ನು ಗಮನಿಸಿದ ಕೆಲ ಮಹಿಳೆಯರು ಕೃಷ್ಣನ ವಿರುದ್ಧ ಯಶೋದೆಗೆ ದೂರು ನೀಡಲು ಹೋದರು. ಯಶೋದ, ನಿನ್ನ ಮಗ ಕೃಷ್ಣ ಎಲ್ಲರ ಮನೆಯಲ್ಲಿಯೂ ಬೆಣ್ಣೆ ಕದ್ದು ತಿನ್ನುತ್ತಿದ್ದಾನೆ. ನಾವು ಇದನ್ನು ಕಂಡು ಅವರನ್ನು ಹಿಡಿಯಲು ಹೋಗೋಷ್ಟರಲ್ಲಿ ಆತ ತನ್ನ ದೊಡ್ಡ ದೊಡ್ಡ ಕಣ್ಣುಗಳನ್ನು ಚಿಮ್ಮಿ ನಮ್ಮನ್ನು ನಗಿಸಲು ಶುರು ಮಾಡುತ್ತಾನೆ. ಆ ನಗು ನೋಡಿ ನಾವು ಅವನನ್ನು ಶಪಿಸುವಂತೆಯೇ ಇರಲ್ಲ ಎಂದು ಅವರು ಹೇಳಿದರು. ಯಶೋದೆಯ ಕೋಪ ಮತ್ತು ಮಮತೆ. ಯಶೋದ ಈ ಮಾತು ಕೇಳಿ ಬೇಸರಗೊಂಡರು. ತಕ್ಷಣವೇ ಕೃಷ್ಣನನ್ನು ಕರೆದು, ನೀನು ಎಷ್ಟು ಬಾರಿ ಹೇಳಿದರೂ ಬೆಣ್ಣೆ ಕದಿಯುವುದನ್ನು ಬಿಡುವುದಿಲ್ಲವೇ ಎಂದು ಕೇಳಿದರು. ಕೃಷ್ಣ ತನ್ನ ಪ್ರಭಾವಿ ನಿಗಾಹಿಯಿಂದ ತಾಯಿಯತ್ತ ನೋಟ ಹರಿಸಿದ್ದನು. ನಾನು ಏನು ಮಾಡಬೇಕು ತಾಯಿ? ಬೆಣ್ಣೆ ನಮ್ಮ ಮನೆಯಲ್ಲಿ ಸಿಗೋದು ಕಡಿಮೆ, ಬೇರೆಯವರ ಮನೆಯಲ್ಲಿ ರುಚಿಕರವೆನಿಸುತ್ತದೆ ಎಂದನು. ಯಶೋದ ಕೃಷ್ಣನಿಗೆ ಶಿಕ್ಷೆ ವಿಧಿಸಲು ಮುಂದಾದರು. ಅವರು ಅವನನ್ನು ಸಿಟ್ಟಿನಿಂದ ನೋಡಿದರು. ಯಶೋದೆಗೆ ಕೃಷ್ಣನ ನಗು ನೋಡಿದ ತಕ್ಷಣವೇ ಕೋಪ ಕಡಿಮೆಯಾಯಿತು. ಅವಳು ಅವನನ್ನು ಪ್ರೀತಿಯಿಂದ ಕೌಗುಳಿಯಿಟ್ಟು ಬೆಣ್ಣೆಯ ತುಂಡು ಕೃಷ್ಣಗೆ ಮತ್ತಷ್ಟು ನೀಡಿ, ಇನ್ನು ಮುಂದೆ ಸತ್ಯ ಹೇಳಬೇಕು, ನೀನೇ ತಿಂದೆನೆಂದು ಒಪ್ಪಿಕೊಳ್ಳಬೇಕು ಎಂದು ಹೇಳಿದರು. ಬೆಣ್ಣೆ ತಿಂದ ಕೃಷ್ಣ ಮತ್ತು ಸ್ನೇಹಿತರು ಹೊರಗೆ ಆಟವಾಡಲು ಹೋಗುತ್ತಾರೆ.